ನಮಸ್ತೆ ಕ್ಯಾನ್ಸರ್ ಅವರ ಯುಗಾದಿ ಅಥವಾ ಏಪ್ರಿಲ್ ತಿಂಗಳು ಹೇಗಿದೆ ನೋಡೋಣ. ದೇವರ ಬಗ್ಗೆ ಒಂಚೂರು ಭಕ್ತಿ ಜಾಸ್ತಿ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಓಕೆ, ಸೂರ್ಯನಾರಾಯಣ, ಗರುಡ ದೇವರು ತುಂಬಾ ಕಾಡ್ಸಿದೆ. ಕೃಷ್ಣ, ರಾಮಕೃಷ್ಣ ಆಶ್ರಮದ ಬಗ್ಗೆ ಒಂದಷ್ಟು ಮಾಹಿತಿಗಳು ಹರಿದಾಡುತ್ತೆ, ಅಥವಾ ರಾಮಕೃಷ್ಣ ಪರಮಹಂಸರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೇಳಲಿಕ್ಕೆ ಸಿಗಬಹುದೇನು. ಓಕೆ, ರಾಮ, ಬಾಲರಾಮ, ಬ್ರಹ್ಮ, ಗುರು, ಚಂದ್ರ, ಗೋಪಾಲ, ಗೋಪಾಲ, ನಂದಪಾಲ, ಓ ಭಕ್ತಪಾಲ, ಓ ಭಕ್ತಪಾಲ, ಯಶೋಧಪಾಲ. ಯಾರೋ ತಾಯಿ ಇಲ್ಲಿ ಪುನರ್ಜನ್ಮನ ಪಡಿತಾರೆ, ನಿಮ್ಮ ತಾಯಿ ಇಲ್ಲಿ ಪುನರ್ಜನ್ಮನ ಪಡಿತಾ ಇದ್ದಾರೆ ಅನ್ನುವಂಥದ್ದು ಇದೆ. ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಫೀಮೇಲ್ ವರ್ಷನ್ ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಅವರು ಮತ್ತೆ ರೀಬರ್ತ್ ಆಗ್ತಾರೆ ಅನ್ನುವಂಥದ್ದು ಇದೆ, ಎಸ್ಪೆಷಲಿ ಫೀಮೇಲ್ ಪರ್ಸನ್. ಓಕೆ, ಸೊ ಎಸ್, ತುಂಬಾ ಚೆನ್ನಾಗಿದೆ. ಎಲ್ಲ ದೇವರ ಆಶೀರ್ವಾದ ಇದೆ. ರಾಜಕೀಯವಾಗಿ ಬೆಳೀತೀರಾ, ಹೆಸರು ಮಾಡ್ತೀರಾ, ಪ್ರಯಾಣದಿಂದ ಅನುಕೂಲ ಇದೆ. ಮೆಲ್ಲ ಪ್ರಾರ್ಥನೆಗಳು ಭಗವಂತನಿಗೆ ಮುಟ್ಟಿದೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಮಗುವಿನ ವಿಚಾರದಲ್ಲಿ ಅಥವಾ ಮಗುವಿನ ಆರೋಗ್ಯದ ಬಗ್ಗೆ ಒಂದಷ್ಟು ಚಿಂತೆ ಆಗಿದ್ರೆ ಅದು ಕೂಡ ಸರಿ ಹೋಗುತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಗುರುಗಳ ದೇವಸ್ಥಾನ ಆಗತ್ತೆ, ದೊಡ್ಡ ಮಟ್ಟದಲ್ಲಿ ಗುರುಗಳ ದೇವಸ್ಥಾನ ಮಾಡಬೇಕು ಅನ್ಕೊಂಡಿದ್ದಾರೆ ಯಾರೋ, ಆಗತ್ತೆ ಅನ್ನುವಂಥದ್ದು ಇದೆ. ಜನನಿ ಜನ್ಮಭೂಮಿಶ್ಚ ಸಮಥಿಂಗ್ ಏನು ಆ ಒಂದು ವಚನ ಅಥವಾ ಆ ಒಂದು ಶ್ಲೋಕಕ್ಕೆ ಸಂಬಂಧಪಟ್ಟಂಗೆ ಏನೋ ದೊಡ್ಡ ಮಹತ್ವದ ವಿದ್ಯಮಾನಗಳು, ವಿಚಾರಧಾರೆಗಳು ನಡೀತಾ ಇದೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಕಾದಿದ್ದಾಯ್ತು. ಸೊ ಎಲ್ಲವೂ ಡಿವೈನ್ ಟೈಮಿಂಗ್, ವೇಟಿಂಗ್ ಟೈಮಿಂಗ್ ಮುಗಿದೋಯ್ತು. ಇನ್ನೇನಿದ್ರು ಆಕ್ಷನ್ ಟೈಮಿಂಗ್ ಅಂತ ಹೇಳ್ತಾ ಇದೆ. ಅಯ್ಯಪ್ಪನ ಆಶೀರ್ವಾದ ಜೊತೆಗೆ ಬಾಲರಾಮನ ಆಶೀರ್ವಾದ ಎಲ್ಲರಿಗೂ ಒಂದು ರೀತಿಯ ಸುಖಕರವಾದ ಒಂದು ಸಿಹಿ ಸಮೃದ್ಧಿನ ಈ ತಿಂಗಳು ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶ್ರೀರಾಮನವಮಿ ನಿಮ್ಮ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್. ನಿಮ್ಮ ಕನಸಿನಲ್ಲಿ ನಿಮ್ಮ ಇಷ್ಟ ಗುರುಗಳ ದರ್ಶನ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ, ನಿಮಗೂ ಬರ್ತಾರೆ, ನಿಮ್ಮ ಬ್ರದರಿಗೂ ಬರ್ತಾರೆ ಮ್ಯಾರೇಜ್ ಪಾರ್ಟ್ನರ್ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹಸು ಕರುಗಳು, ಆರೋಗ್ಯ, ಅಭಿವೃದ್ಧಿ, ಪ್ರಾಣಿ ಪಕ್ಷಿಗಳ ಬಗ್ಗೆ ಚಿಂತೆ ಇದ್ರೆ ಖಂಡಿತ ಎಲ್ಲ ಕೂಡ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ದೇವಸ್ಥಾನದ ಕಾರ್ಯಗಳು ಎಲ್ಲಿವರೆಗೂ ಬಂತು ಅನ್ನುವಂಥದ್ದು ಪ್ರಶ್ನೆ ಇದೆ ಇಲ್ಲಿ. ಎಲ್ಲೋ ಒಂದು ಜಾಗದಲ್ಲಿ ನೀರಿನ ಒಳಹರಿವು ಹೆಚ್ಚಾಗಿ ಜಾಗ ಜಲಾವೃತ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜಾಗ ನೀರಿನಲ್ಲಿ ಮುಳುಗ್ ಹೋಗುತ್ತೆ, ದೇವರು ಇರುವಂತ ಜಾಗ ಅನ್ನುವಂಥದ್ದು ಕೂಡ ಇದೆ. ಮೇ ಬಿ ಹಂಪೆ ಮುಳುಗ್ ಹೋಗಬಹುದು ಅನ್ನುವಂಥದ್ದು ಕೂಡ ಇದೆ, ನನಗೆ ಗೊತ್ತಿಲ್ಲ, ಬಟ್ ಆ ಥರ ಇದೆ. ಸೊ ನಮ್ಮೆಲ್ಲರ ಗುರುಗಳ ಕೃಪಾಶೀರ್ವಾದ ನಮ್ಮ ಮೇಲೆ ಇದೆ. ಸೊ ಗುರುಗಳು ನಗ್ತಾ ಇದ್ದಾರೆ. ಬೃಹಸ್ಪತಿ ಗುರುವಿನ ಗುರುಗ್ರಹದ ಆಶೀರ್ವಾದ ಇದೆ. ಮದುವೆಗೆ ಒಳ್ಳೆ ಟೈಮ್ ಇದೆ, ಮದುವೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪಾಪು ಕೂಡ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪಾಪು ವಿಶೇಷವಾಗಿ ಏನನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ ಅನ್ನುವಂಥ ಕುತೂಹಲ ನಿಮ್ಗಿದ್ರೆ ಆ ಕುತೂಹಲ ಹಾಗೆ ಇರಲಿ. ಆ ಸಸ್ಪೆನ್ಸ್ ಸಮಥಿಂಗ್ ಏನೋ ಇದೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ಮಗು ಇದೆ, ಚೆನ್ನಾಗಿದೆ ಭವಿಷ್ಯ, ಬಟ್ ಅಷ್ಟೇ ಕ್ರಿಟಿಕಲ್ ಸಿಚುವೇಶನ್ ಕೆಲವು ಸತಿ ಬರುತ್ತೆ. ಸೊ ಸಪೋರ್ಟಿವ್ ಆಗಿ ನಿಲ್ಲಿ ಯಾವಾಗಲೂ ಅನ್ನೋವಂಥದ್ದು ಇದೆ. ಮನಸ್ಥಿತಿನ ಚೆನ್ನಾಗಿ ನೋಡ್ಕೊಳ್ಳಿ. ಗುರು ಚಂದ್ರ ಯೋಗ ಮಹತ್ತರವಾದ ಯೋಗ ಅನ್ನುವಂಥದ್ದೇನೋ ಕೇಳಿಸ್ತಾ ಇದೆ. ರಾಜಕೀಯವಾಗಿ ತುಂಬಾ ದೊಡ್ಡ ಹೆಸರು ಆಗತ್ತೆ. ಈ ರಾಶಿಯವರು ಯಾರು ಇದ್ದಾರೋ ಗೊತ್ತಿಲ್ಲ, ತುಂಬಾ ಒಳ್ಳೊಳ್ಳೆ ಕೆಲಸಗಳು ನಿಮ್ಮಿಂದನೂ ಆಗತ್ತೆ, ಜೊತೆಗೆ ಒಳ್ಳೆ ಹೆಸರನ್ನ ಮಾಡ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ. ಮನೆ ದೇವರ ಗಾನಾಮೃತನ ಮಾಡಿ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ.
ಸಾಕಷ್ಟು ಕನ್ಫ್ಯೂಷನಲ್ಲಿ ಇದ್ದೀರಾ. ಸೊ ಆ ಕನ್ಫ್ಯೂಷನಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ಸದ್ಯಕ್ಕೆ ಒಂದು ಐಡಿಯಾ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ, ಅದನ್ನು ಏನು ಮಾಡಬೇಕು ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಆ ಐಡಿಯಾನ ತ್ಯಾಗ ಮಾಡಿಬಿಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ರೆಸ್ಪಾನ್ಸಿಬಲಿ ನೀವಿದ್ದೀರಾ. ಜೊತೆಗೆ ರೆಸ್ಪಾನ್ಸಿಬಲ್ ಆಗಿರುವಂಥ ಒಂದಷ್ಟು ಸಕ್ಸಸ್ ನಿಮಗೆ ಬರುತ್ತೆ. ಇನ್ನು ಹೆಚ್ಚು ಪವರ್ಫುಲ್ ಆಗ್ತೀರಾ, ಇನ್ನು ಹೆಚ್ಚು ಬೆಟರ್ ಪರ್ಸನ್ ಆಗ್ತೀರಾ, ಇನ್ನು ಒಂದಷ್ಟು ಸ್ಟೇಟಸ್ ನಿಮ್ಮದು ಹೆಚ್ಚಾಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಗೇನು ಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಸೊ ನಿಮಗೆ ಅದು ಬೇಕು ಅನ್ನುವಂಥ ನಂಬಿಕೆ ನೀವಿದ್ರೆ ಸೊ ಆದಷ್ಟು ಬೇಗ ಅದನ್ನು ಪಡ್ಕೊಳ್ಳಿ, ಇಲ್ಲ ಅಂದರೆ ಅದು ಕೈ ತಪ್ಪಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರಾಣಾಯಾಮನ ಮಾಡಿ ಪಾರ್ವತಿ ದೇವಿಯ ಆರಾಧನೆನ ಮಾಡಿ. ಸೊ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಪಾರ್ವತಿ ದೇವಿಯ ಆರಾಧನೆಯಿಂದ ಸಾಕಷ್ಟು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ನನಗೆ ಯಾಕೆ ನಗು ಬರ್ತಿದೆ ಅಂದರೆ, ನಿಮ್ಮಲ್ಲಿ ಯಾರೋ ಏನೋ ಮಾತಾಡ್ತಾ ಇದ್ದೀರಾ, ಆ ಮಾತುಗಳೆಲ್ಲವೂ ಕೂಡ ನನಗೆ ಕೇಳಿಸಿ ನನಗೆ ನಗು ಬರ್ತಾ ಇದೆ ಅಷ್ಟೇ, ರೀಡಿಂಗಿಂದ ನಗು ಬರ್ತಾ ಇಲ್ಲ. ಸೊ ನಿಮ್ಮ ಇಂಟ್ಯೂಷನ್ ಇಲ್ಲಿವರೆಗೂ ಬಂದು ರಪ್ ಅಂತ ಹೊಡಿತಾ ಇದೆ ಹಾಗಾಗಿ. ಓಕೆ, ಸೊ ಹೆಚ್ಚು ಶಿಖರ ಪರ್ವತಗಳು ಅಂದರೆ ಬೆಟ್ಟ ಗುಡ್ಡಗಾಡುಗಳಲ್ಲಿ ಸಮಥಿಂಗ್ ಏನೋ ಹೆವಿ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದು ಕಡೆ ಡೈಮಂಡ್ ಮೈನಿಂಗ್ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರಯಾಣ ಹೋಗ್ತೀರಾ, ತಲುಪ್ತೀರಾ, ಯಾರೋ ಹಿಮಾಲಯ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ, ಅಥವಾ ಮಾನಸ ಸರೋವರ ಟ್ರಿಪ್ ಹೋಗುವಂಥ ಆಲೋಚನೆಯಲ್ಲಿ ಇದ್ದರೆ ಅಂಥವ್ರು ಕೂಡ ಹೋಗ್ಬಿಟ್ಟು ಬರ್ತೀರಾ, ಅದರಲ್ಲಿ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಬದಲಾವಣೆಗಳ ನಡುವೆ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಇದೆ. ನಿಮ್ಮ ಸೋಲ್ಮೇಟ್ ಎನರ್ಜಿಗೆ ಒಂಚೂರು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಗೇನಾದರೂ ಇಬ್ಬರು ವೈಫ್ ಇದ್ದರೆ ಇಬ್ಬರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಕಾಲ್ ಬ್ಯಾಕ್ ಯುವರ್ ಪವರ್ ಅಂತ ಇದೆ. ಸೊ ನಿಮ್ಮ ಪವರನ್ನು ವಾಪಸ್ ನಿಮ್ಮ ಜೀವನಕ್ಕೆ ತಗೊಳ್ಳಿ. ಪವರ್ಲೆಸ್ ಫೀಲ್ ಮಾಡ್ತಾ ಇದೆ, ಪ್ರೊಟೆಕ್ಷನ್ ಇದೆ. ಈ ಗ್ರಹಣದಲ್ಲಿ ನಿಮಗೆ ಒಂದು ರಕ್ಷಣೆ ಬೇಕಾಗಿದೆ, ಆ ರಕ್ಷಣೆಯನ್ನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನೆಗೆಟಿವ್ ಎನರ್ಜಿ, ಟ್ರ್ಯಾಪಿಂಗ್ ಎನರ್ಜಿ ಇದೆ, ಆ ಟ್ರ್ಯಾಪಿಂಗ್ ಎನರ್ಜಿನ ಕಟ್ತಾ ಕಾರ್ಡ್ಸ್ ಇದೆ. ಸೊ ಕಟ್ ಮಾಡ್ಕೊಳ್ಳಿ ಎನರ್ಜಿನ, ನೆಗೆಟಿವ್ ಎನರ್ಜಿನ ಅನ್ನುವಂಥದ್ದು ಇದೆ. ಡ್ಯಾನ್ಸ್ ವಿತ್ ಲೈಫ್ ಅಂತ ಇದೆ. ಸೊ ಲೈಫನ್ನು ತುಂಬ ಸೀರಿಯಸ್ ಆಗಿ ತೊಗೊಂಬಿಟ್ಟಿದ್ದೀರಾ, ತೊಗೊಂಬೇಡಿ. ಕೂಲಾಗಿ ತೊಗೊಂಡು ಕೂಲಾಗಿ ಲೈಫನ್ನು ಹ್ಯಾಂಡಲ್ ಮಾಡಿ ಖುಷಿಯಾಗಿರಿ ಅನ್ನುವಂಥದ್ದು. ಆನ್ಸರ್ ದ ಕಾಲ್ ಇದೆ. ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ, ಏನಾದರೂ ಫೋನ್ ಕಾಲು ಅಥವಾ ಯೂನಿವರ್ಸಲ್ ಕಾಲು ಅಥವಾ ಡಿವೈನ್ ಕಾಲು ನಿಮ್ಮನ್ನು ಕರಿತಾ ಇದೆ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಿ ಅದಕ್ಕೆ, ಅಥವಾ ರೆಸ್ಪಾಂಡ್ ಮಾಡಿ ಕಾಲಿಗೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಬಟ್ ಕೆಲವು ಸತಿ ಕೆಲವೆಲ್ಲ ಹೇಗೆ ತಗೊಳ್ತಿರೋ ಅದು ನಿಮಗೆ ಬಿಟ್ಟಂಥ ವಿಚಾರ. ಸೊ ಒಂದಷ್ಟು ಬ್ಲ್ಯಾಂಕ್ ಆಗಿಬಿಡ್ತೀರಾ ಕೆಲವು ವಿಚಾರದಲ್ಲಿ, ಯಾವ ನಿರ್ಧಾರನೂ ತೊಗೊಳಕ್ಕಾಗ್ದಿರಾ ಒದ್ದಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನೆಟ್ವರ್ಕರ್ ಆ್ಯಂಡ್ ವರ್ಜಿನ್ ಇದೆ ಇಲ್ಲಿ. ಸೊ ಪ್ಯೂರ್ ಆಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಪ್ಯೂರಿಟಿನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಹಾರ್ಟ್ ಆ್ಯಂಡ್ ಸ್ಪಿರಿಟ್, ಬಾಡಿ ಆ್ಯಂಡ್ ಮೈಂಡ್ ಎಲ್ಲವೂ ಕೂಡ ಪ್ಯೂರ್ ಆಗಿ ಉಳಿಲಿ ಅನ್ನುವಂಥದ್ದು ಇದೆ. ಜೊತೆಗೆ ನೆಟ್ವರ್ಕರ್ ಇದೆ. ಸೊ ಎಸ್, ಸಾಕಷ್ಟು ಮೆಸೇಜಸ್ ಬರುತ್ತೆ, ನಿಮಗೂ ಮೆಸೇಜಸ್ ಬರುತ್ತೆ, ನಿಮ್ಮಿಂದನೂ ಒಂದಷ್ಟು ಜನಕ್ಕೆ ಮೆಸೇಜಸ್ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ವೆರಿ ಇಂಪಾರ್ಟೆಂಟ್ ಸಮಥಿಂಗ್ ಏನೋ ಮೆಸೇಜಸ್ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಎಸ್, ಆರ್ಟ್ ಫೀಲ್ಡಲ್ಲೂ ಕೂಡ ಹೆಚ್ಚಿನ ಅನುಕೂಲನ ಪಡ್ಕೊಳ್ತೀರಾ, ತುಂಬ ನಾಲೆಜ್ ಇದೆ ಅನ್ನೋವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಡೇಂಜರ್ ಅಲರ್ಟ್ ನಿಮಗೋಸ್ಕರ ಬರ್ತಾ ಇದೆ, ಒಂಚೂರು ಅಲರ್ಟ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಾದರೂ ಹಾರ್ಟ್ ಬಲೂನಲ್ಲಿ ಹೋಗ್ತಾ ಇದ್ರೆ ಅಥವಾ ಪ್ಯಾರಾಶೂಟಲ್ಲಿ ಹೋಗ್ತಾ ಇದ್ರೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ದುಡ್ಡು ಬರ್ತಾ ಇದೆ, ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ, ನಗ್ನಗ್ತಾ ಇರಿ. ಹೊಸ ಬಿಸ್ನೆಸ್ಸು, ಹೊಸ ಜೀವನ, ಹೊಸ ಮಗು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. 25/2/17 ನಂಬರ್ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇದೆ. ಸೊ ಎಸ್, ನಗ್ತಾ ಇರೋರ ಜೊತೆ ಯಾವಾಗಲೂ ನಾನು ಇರ್ತೀನಿ ಅಂತ ಯೂನಿಕಾರ್ನ್ ಅಶ್ವಿನಿ ದೇವತೆಗಳು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಗ್ನಗ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ. ಹೊಸ ಐಡಿಯಾದಿಂದ ಹೊಸ ಜೀವನನೇ ಸೃಷ್ಟಿಯಾಗತ್ತೆ ನಿಮ್ಮದು ಅನ್ನುವಂಥದ್ದು ಇದೆ. ದುಡ್ಡು ತುಂಬ ಇದೆ, ತುಂಬ ದುಡ್ಡು ಬರ್ತಾ ಇದೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ.
ಸೊ ಎಸ್, ಯು ಹ್ಯಾವ್ ಇನ್ವೆಸ್ಟ್ ವೈಸ್ಲಿ, ದುಡ್ಡನ್ನ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿ. ಇನ್ನ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು, ನೀವು ಅನ್ಕೊಂಡಿರುವಂಥ ಅಮೌಂಟ್ ನಿಮಗೆ ಸಿಗೋದಕ್ಕೆ ಅನ್ನುವಂಥದ್ದು ಇದೆ. ಜೊತೆಗೆ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿಬಿಟ್ಟು ಮುಂದುವರಿರಿ, ವೆಯ್ಟ್ ಮಾಡಿ ಸ್ವಲ್ಪ ಅನ್ನುವಂಥದ್ದು ಇದೆ. ಸೊ ಕ್ವೀನ್ ಆಫ್ ಮೈಕಲ್ ಇದೆ. ಸೊ ಸೆಲ್ಫ್ ರಿಲಿಯಂಟ್ ಇದೆ. ಸೊ ತುಂಬ ಬುದ್ಧಿವಂತರು ಅಂತ ಗೊತ್ತು, ಆದರೆ ಆ ಬುದ್ಧಿವಂತಿಕೆಯಲ್ಲಿ ಏನು ಮಾಡಕ್ಕೆ ಹೊರಟಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಯಾವುದರಿಂದ ನಿಮಗೆ ಅನುಕೂಲ ಆಗ್ತಾ ಇದೆ, ಯಾವುದರಿಂದ ಅನುಕೂಲ ಆಗ್ತಾ ಇಲ್ಲ. ಸೊ ನಿಮ್ಮ ಕೆರಿಯರ್ ಕಡೆ, ನಿಮ್ಮ ರಿಲೇಷನ್ಶಿಪ್ ಕಡೆ, ಎರಡರ ಕಡೆ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ರಿಲೇಷನ್ಶಿಪ್ಪನ್ನು ಮರಿತಾ ಇದ್ದೀರಾ. ರಿಲೇಷನ್ಶಿಪ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಡಿವೈನ್ ಗೈಡೆನ್ಸ್ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಹಾಗಾಗಿ ಡಿವೈನ್ ಗೈಡೆನ್ಸ್ ಕಡೆ ಹೆಚ್ಚಿನ ಗಮನನ ಕೊಡಿ. ರಿಲೇಷನ್ಶಿಪ್ಪಲ್ಲಿ ಮೋಸ ಹೋಗ್ತಾ ಇದ್ದೀರಾ, ಆ ಮೋಸ ಹೋಗ್ತಾ ಇರುವಂಥ ರಿಲೇಷನ್ಶಿಪ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನ್ಯೂ ಬಿಗಿನಿಂಗ್ ಇದೆ, ಪಾಸ್ಟ್ ಲೈಫ್ ಕರ್ಮ ಇದೆ, ಹೊಸ ಜೀವನ ನಿಮಗೋಸ್ಕರ ಶುರು ಆಗಿದೆ ಅನ್ನುವಂಥದ್ದು ಇದೆ. ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಕರ್ತವ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಒಬ್ಬ ತಂದೆಯಾಗಿ ಯಾವ ನಿರ್ಧಾರನ ತಗೊಳ್ಬೇಕು, ಒಬ್ಬ ತಂದೆಯ ಕರ್ತವ್ಯ ಏನು, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಎಸ್, ಹೊಸ ಜೀವನ ಶುರು ಆಗೋದ್ರಲ್ಲಿ ಇದೆ. ಹೊಸ ಲೈಫ್ ಪರ್ಪಸ್ ನಿಮಗೋಸ್ಕರ ಶುರು ಆಗ್ತಾ ಇದೆ. ಕ್ಷಮೆ ಕೇಳಬೇಕಾ, ಕ್ಷಮೆ ಕೊಡಬೇಕಾ, ಇದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ. ನಿಮ್ಮ ಹಿಂದಿನ ತಪ್ಪುಗಳಿಗೆ ಒಮ್ಮೆ ಕ್ಷಮೆ ಕೇಳಿ ಬಿಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮಗೆ ಯಾವ ಸಿಚುವೇಶನ್ಸ್ ಅವ್ರು ಮಾಡೋದಿಲ್ವೋ ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ಡಿವೈನ್ ನಿಮ್ಮ ಜೊತೆ ಇದೆ ಯಾವಾಗಲೂ. ಈ ಜನ್ಮಕ್ಕೆ ಏನು ಒಂದು ಅರ್ಥ, ಈ ಜೀವನಕ್ಕೆ ಏನು ಒಂದು ಅರ್ಥ, ಅಥವಾ ದ ಸರ್ಚ್ ಆಫ್ ಮೀನಿಂಗ್ ಇನ್ ಲೈಫ್, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಸರೌಂಡಲ್ಲಿ ನಿಮಗೆ ಒಳ್ಳೇದು ಮಾಡೋ ಅಂಥದ್ದು, ನಿಮಗೆ ಬುದ್ಧಿವಾದ ಹೇಳುವಂಥ ಟೀಚರ್ಸ್ನ, ಗುರುಗಳನ್ನ ಮತ್ತು ಫ್ರೆಂಡ್ಸನ್ನ ಇಟ್ಕೊಳ್ಳಿ. ನಿಮ್ಮನ್ನ ತಪ್ಪುದಾರಿಗೆ ತಂದು ನಿಮ್ಮನ್ನ ಮೋಸ ಮಾಡುವಂಥ ಜನಗಳಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ದಿಸ್ ಕುಡ್ ಬಿ ದ ಒನ್ ಅನ್ನುವಂಥದ್ದು ಇದೆ. ನೀವು ಆಲ್ರೆಡಿ ಯಾರ ಜೊತೆ ಇದ್ದೀರೋ ಅವರೇ ನಿಮ್ಮ ಸೋಲ್ಮೇಟ್ ಅನ್ನುವಂಥದ್ದು ಕೂಡ ಇದೆ. ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಅಂತ ಇದೆ. ಸೊ ಮನ್ಸು ಬಿಚ್ಚಿ ಮಾತಾಡಿ. ಜೊತೆಗೆ ಫ್ರೀ ಯುವರ್ ಸೆಲ್ಫ್, ನಿಮ್ಮನ್ನ ನೀವು ಫ್ರೀ ಮಾಡ್ಕೊಳ್ಳಿ. ಒಂದು ರೀತಿಯ ಬಂಧನದಲ್ಲಿ ಇದ್ದೀರಾ, ಇದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ತುಂಬ ಕಂಟ್ರೋಲ್ ಮಾಡಕ್ಕೆ ಹೋಗಬೇಡಿ ಇಶ್ಯೂಸ್ನ. ಸೊ ಹೋಗೋದನ್ನ ಹೋಗಕ್ಕೆ ಬಿಡಿ ಅನ್ನುವಂಥದ್ದು ಇದೆ. ಟ್ರೂ ಲವ್ ಇದೆ. ಸೊ ಆಲ್ರೆಡಿ ಯಾರ ಜೊತೆ ನೀವು ಇದ್ದೀರೋ ಅದೇ ಟ್ರೂ ಲವ್ ಇದೆ. ಓಕೆ, ಇಂಪ್ರೂವಿಂಗ್ ಹೆಲ್ತ್, ಆರೋಗ್ಯ ಚೇತರಿಸುತ್ತೆ. ಹೊಸ ರೀತಿಯಲ್ಲಿ ಪ್ರಯತ್ನನ ಪಡಿ. ನೋ ನೀಡ್ ಟು ವರಿ, ಚಿಂತೆ ಮಾಡಬೇಡಿ, ದುಡ್ಡು ಬರುತ್ತೆ. ಎ ಇಯರ್ ಫ್ರಮ್ ನಾವ್ ಇದೆ. ಸೊ ಇನ್ ನಿಯರ್ ಫ್ಯೂಚರ್ ಇದೆ. ಆಪರ್ಚುನಿಟಿ ಇದೆ. ಸೊ ರೊಮ್ಯಾನ್ಸ್, ಸೋಲ್ಮೇಟ್ ಎನರ್ಜಿ ಕೂಡ ಇದೆ. ಸರಿಯಾಗಿ ಕಮ್ಯುನಿಕೇಟ್ ಮಾಡಿ ಅಂತ ಇದೆ. ಅಗೇನ್ ನೋ ಇದೆ. ಓಕೆ, ಸೊ ಸದ್ಯಕ್ಕೆ ಇನ್ನೊಂದು ವರ್ಷ ಆಗಬಹುದು ಕೆಲವ್ರಿಗೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಇಮಿಡಿಯೇಟ್ ಆಗುತ್ತೆ. ಕೆಲವರಿಗೆ ಸರಿಯಾದ ರೀತಿಯಲ್ಲಿ ಮಾತಾಡಿದ್ರೆ ಇಮಿಡಿಯೇಟ್ ಆಗುತ್ತೆ. ಕೆಲವು ವಾರಗಳಲ್ಲಿ ಆಗುತ್ತೆ. ದುಡ್ಡು ಬರುತ್ತೆ, ಪ್ರೀತಿ ಬರುತ್ತೆ, ಸೋಲ್ಮೇಟ್ ಬರುತ್ತೆ, ಆರೋಗ್ಯ ಸುಧಾರಿಸುತ್ತೆ. ಒಂದಷ್ಟು ಪ್ರಯತ್ನಗಳು, ಬದಲಾವಣೆಗಳು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜಾಸ್ತಿ ಚಿಂತೆ ಮಾಡಬೇಡಿ. 1 ಇದೆ. ಸೊ ಮ್ಯಾನಿಫೆಸ್ಟೇಷನ್ ಇದೆ. 11 ಗಂಟೆ 11 ನಿಮಿಷ ಇದೆ. ಇಲ್ಲಿ 10 ಇದೆ. ಸೊ ಕಾರ್ಮಿಕ್ ಕಾಂಪ್ಲಿಕೇಶನ್ ಇದೆ. ಅಗೇನ್ 19 hour 19 minutes ಇದೆ. ಸೊ 7777 ಎನ್ಲೈಟ್ಮೆಂಟ್ ಇದೆ. ಸೊ 13 ಇದೆ. ಸೊ ಇದು ಕೂಡ ಇಂಪ್ರೂವ್ಮೆಂಟ್ ಅನ್ನ ಹೇಳ್ತಾ ಇದೆ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೀವನದಲ್ಲಿ ಬೇವು ನನಗಿರಲಿ, ಎಲ್ಲ ಬೆಲ್ಲದ ಸಿಹಿ ನಿಮ್ಗಿರ್ಲಿ ಅಂತ ಆಶಿಸ್ತಾ ಒಳ್ಳೆಯದಾಗಲಿ.